ಈ ರೀತಿ ನೀವು ಬೆಲೆ ಜಾಸ್ತಿ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗಬೇಕು? ಎಲ್ಲೋ ಒಂದು ಕಡೆ ನಾವು ಜೀವನದ ಮೇಲೆ ಚಪ್ಪಡಿ ಎಳೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತಾರೆ ಜನಸಾಮಾನ್ಯರು. ಹಾಸನದಲ್ಲಿ ಜನರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ಡೀಸೆಲ್ 2 ರೂಪಾಯಿ 11 ಪೈಸೆ ಆಗಿದೆ ಸರ್. ಈಗಲೇ ಪ್ರೆಸೆಂಟ್ ಇದ್ದೇ ನಮಗೆ ದುಬಾರಿ. ಅದರಲ್ಲೂ ಮತ್ತು ಇವ್ರು ಇನ್ಕ್ರೀಸ್ ಅಂತ ಹೋದರೆ ಇವತ್ತು ಎಲ್ಲದರಲ್ಲೂ ಹೊರೆ. ನಾವು ಇವತ್ತಿಲ್ಲಿ ಒಂದು ಹೊಡೆದ್ರೆ 1 ಲೀಟ್ರ್ ಹಾಲು ತಗೊಂಡು ಹೋಗ್ಬೇಕು ಅಂದ್ರೂ ಕಷ್ಟ ಇದೆ. ಆ ಹಾಲಿನ ಬೆಲೆನೂ ಕೂಡ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲದೂ ಕೂಡ ಹಿಂಗೆ ಜಾಸ್ತಿ ಆದರೆ ಈ ಸರ್ಕಾರ ಇವೆಲ್ಲ ಮಾಡೋದಕ್ಕಿಂತ ಇನ್ನು ಮಾಲೀಕರುಗಳಿಗೆಲ್ಲ ಒಂದೊಂದು ತೊಟ್ಟು ವಿಷಯ ಕೊಟ್ಬಿಟ್ರೆ ಅದು ಸೂಕ್ತವಾದ ವಿಚಾರ ಸರ್. ಡೀಸೆಲ್ ರೇಟ್ ಜಾಸ್ತಿ ಮಾಡೋಣ, ಹಾಲಿನ ರೇಟ್ ಜಾಸ್ತಿ ಮಾಡೋಣ, ಎಣ್ಣೆ ರೇಟ್ ಜಾಸ್ತಿ ಮಾಡೋಣ, ತರಕಾರಿ ರೇಟ್ ಜಾಸ್ತಿ ಮಾಡೋಣ, ಬೇಳೆ ರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡೋಣ, ಟೋಲ್ ಜಾಸ್ತಿ ಮಾಡೋಣ. ಯಾರಿಗೆ ಕೊಡೋದು? ಎಲ್ಲ ಲಾರಿಯರ್ ತಲೆ ಮೇಲೆ ಹಾಕ್ಬಿಟ್ಟು ಅವ್ರು ಯಾಕ್ರಿ ಸರ್ಕಾರ ಇಲ್ಲಿ ತಳಿಕೆ ವೆಹಿಕಲ್ ಟ್ರಾನ್ಸ್ಫರ್ಗೆ ಹೋಗಿ ಅರ್ಧಕ್ಕರ್ಧ ಜಾಸ್ತಿ ಆಗಿದೆ. ಅದು ಬಿಜೆಪಿ ಸರ್ಕಾರಕ್ಕಿಂತ ಇವ್ರು ಒಳ್ಳೆಯರು ಅಂತ ಓಟ್ ಹಾಕಿದ ಜನ ಅವ್ರಿಗಿಂತ ಇವ್ರು ಜಾಸ್ತಿ ಆಗ್ಬಿಟ್ಟವ್ರು, ಕಳ್ಳರ ಆಗ್ಬಿಟ್ಟವ್ರು. ಇವರು ದೊಡ್ಡ ಕಳ್ಳರ ಅಂದ್ರೆ ಇವ್ರು ಆಗ್ಬಿಟ್ಟವ್ರು. ಈಗ ಯಾವುದೂ ಇಲ್ಲ. ಇಲ್ಲಿಂದ ಬೆಂಗಳೂರಿಂದ ಇಲ್ಕೊಂಡು ಹೋಗ್ಬಿಟ್ರೆ 1,500 ರೂಪಾಯಿ ಇದು ಬರ್ತಿದೆ ಟೋಲ್. ವರ್ಷ ಇದೇ ಥರ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಜಾಸ್ತಿ ಆಗಿದೆ, ಟೋಲ್ ಜಾಸ್ತಿ ಆಗಿದೆ, ಭಾಳ ಇದರಲ್ಲಿ ಟೈರಿನ ರೇಟ್ ಜಾಸ್ತಿ ಆಗಿದೆ. ಯಾವುದೋ ಒಂದು ಪಾರ್ಟ್ಸ್ ತಗೋಬೇಕಾದ್ರೆ ರೇಟ್ ಜಾಸ್ತಿ ಆಗಿದೆ. ಲಾರಿಯವ್ರಿಗೆ ಇಷ್ಟೊಂದು ತೊಂದರೆ ಕೊಡ್ತಾವ್ರೆ ಅಂದರೆ ಸರ್ಕಾರದವರು ಭಾಳ ತೊಂದರೆ ಕೊಡ್ತಾ ಇದ್ದಾರೆ. 2 ರೂಪಾಯಿ 11 ಪೈಸೆ ಜಾಸ್ತಿ ಆಗಿದೆ. ಮತ್ತು 18% ಇದೆ ಟ್ಯಾಕ್ಸ್, 21% ಜಾಸ್ತಿ ಆಗಿದೆ. ಮತ್ತು ಇದೇ ಹೊರೆನ ನಾವು ಗುತ್ತಿಗೆದಾರಿಗೂ ಹೊರೆ ಮಾಡೋಕ್ಕಾಯ್ತಿಲ್ಲ. ನಮಗೆ ಲಾರಿಲಿ ಲಾಭ ಇಲ್ಲ. ಟೈರ್ ರೇಟ್ ಆಗಲಿ, ಇನ್ಶೂರೆನ್ಸ್ ರೇಟ್ ಆಗಲಿ, ಟ್ಯಾಕ್ಸಿಂದ ಹಿಡಿದು ಪ್ರತಿಯೊಂದು ಹೊರೆ ಆಗ್ತಾ ಇದೆಯಲ್ಲ. ಜನಸಾಮಾನ್ಯರು ಬದುಕೋಕ್ಕಾಯ್ತಾ ಇಲ್ಲ. ದಯವಿಟ್ಟು ಇದು ಸರ್ಕಾರ ಒಂಚೂರು ಗಮನ ಹರಿಸಿ ಮನವಿ ಮಾಡ್ತಾ ಇದ್ವಿ ಲಾರಿ ಮಾಲೀಕರು ಸಂಘದಿಂದ. ದಯವಿಟ್ಟು ಇದೊಂಚೂರು ಕಮ್ಮಿ ಮಾಡಿ ನಮ್ಮ ಲಾರಿಯನ್ನು ಬದುಕಕ್ಕೆ ಬಿಡಿ. ದಿನನಿತ್ಯ ಎಲ್ಲ ನಾವು ಇದು ಬಳಕೆ ರೇಟ್ ಹೆಚ್ಚಾದರೆ ದುಡ್ಕೊಂಡು ತಿನ್ನೋ ತೊಂದರೆ ಆಗ್ತದೆ ಮತ್ತು ಜನಕ್ಕೆ. ಸರ್ಕಾರ ಅದು ರೇಟ್ ಕಮ್ಮಿ ಮಾಡಬೇಕು, ಹೆಚ್ಚು ಮಾಡಬಾರ್ದು. ಏನು ಹಿಂಗೆಲ್ಲ ಹತ್ತುಟ್ಟು ಯಾರು ಬಡವ್ರು ಏನು ದುಡ್ಕೊಂತಿರ್ಬೇಕು? ಎಲ್ಲಿಂದ ನಾವು ದುಡಿದ ರೇಟ್ ಇದೆಲ್ಲ ದಿನಕ್ಕೆ ದಿನ ಏರ್ಕೊಂತ ಹೋದ್ರೆ ನಾವು ಎಲ್ಲಿಂದ ತಿನ್ಬೇಕು? ಪಗಾರ ನೋಡಿದ್ರೆ ಇದ್ದಾಟ ಕೊಡ್ತಾರೆ. ಈ ಬಡವ್ರ ಕೂಗು ಯಾರಿಗೆ ಕೇಳಿಸತ್ತೀರಿ? ಈಗ ರಾಜಕಾರಣಿಗಳು ಅಂತಂದ್ರೆ ಅವ್ರು ನಮ್ಗೆ ಸಿಗ್ತಾರ. ಈಗ ಹಾಲಿನ ರೇಟ್ ಜಂಪ್ ಆಯ್ತು ಅಂದ್ರೆ ಈಗ ನಾವು ಯಾರಿಗೆ ಕೇಳ್ಬೇಕು ಹೇಳ್ರಿ? ಬಡವ್ರ ಕೂಗು ಯಾರು ಕೇಳಲ್ರಿ ಸರ್. ಇದು ಒಂದು ರೀತಿಯಿಂದ ಜನಸಾಮಾನ್ಯರಿಗೆ ಹೊರೆ ಆಗ್ತದೆ. ಬೇರೆ ಜನಾಂಗದವರು ಇಲ್ಲಿ ಜೀವನ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ಆಮ್ಯಾಗ ಹಳ್ಳಿ ಗ್ರಾಮಾಂತರದಲ್ಲಿರುವ ರೈತರಿಗೂ ಕೂಡ ಇದೊಂದು ನೋವು ಉಂಟು ಮಾಡುವಂಥ ಸಂಗತಿ. ದಿನ ಬೆಲೆ ಏರಿಕೆ ಮಾಡ್ಕೋತ ಹೊಂಟು ಜನರ ಮೇಲೆ ಹೊರೆ ಮಾಡಿರ್ತಾರೆ. ಇವರು ಗ್ಯಾರಂಟಿ ಅಂತ ಹೇಳಿಕ್ಯಾರ ಬೇರೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡ್ತಾ ಹೋಗ್ಯಾರ. ಓಟೇನು ಬೇರೆ ಹೆಣ್ಮಕ್ಳು ಹಾಕ್ತಾರೆ. ಹೆಂಗೆ ದೊಡ್ಡ ಜನರು ಏನಪ್ಪ, ಈಗ ಕೂಲಿಕಾರ ಜನರ ಮಾಮೂಲಿಯಿಂದ ನಿನ್ನೆ ಅನ್ನ ಉಳಿದಿರ್ತದೆ, ಅದು ಕಟ್ಕೊಂಡು ಬುತ್ತಿ ಕಟ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಅವ 4 ರೂಪಾಯಿ ನೀವು ಹೆಚ್ಚು ಮಾಡಿದ್ರೆ ಅವ ಹೆಂಗೆ ಬಾಳ್ವೆ ಮಾಡ್ಬೇಕು? ಜನಸಾಮಾನ್ಯರು ನೀವು ಏನು ಮಾಡ್ತೀರಪ್ಪ ನೀವು?